ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಕೆಆರ್ ಫೌಂಡೇಶನ್ ವತಿಯಿಂದ ರೈತಾಪಿ ಸಮುದಾಯಕ್ಕೆ ಅನುಕೂಲವಾಗಲೆಂದು ಜಾನುವಾರುಗಳ ಮೇವಾದ 50 ಕೆಜಿಯ ಬೂಸಾ ಮೂಟೆಗಳನ್ನು 1,000 ರೈತರಿಗೆ ವಿತರಣೆ ಮಾಡಿದರು. ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಿಮ್ಮ ಸೇವಾಕಾಂಕ್ಷಿ ಮಣ್ಣಿನ ಮಗ ಡಾಕ್ಟರ್ ಕೆ ಕೆಂಪರಾಜು ಅವರಿಂದ ರೈತರಿಗೆ ಉಚಿತ ಬೂಸಾ ಮೂಟೆ ವಿತರಣೆ ಮಾಡಿದರು. ಡಾಕ್ಟರ್ ಕೆಂಪರಾಜು ಅವರ ಬಣದ ಮುಖಂಡರಾದ ನಾಗಸಂದ್ರ ಪಂಚಾಯಿತಿ ಅಧ್ಯಕ್ಷ ನವೀನ್ ಮಾತನಾಡಿ, ಕೆಂಪರಾಜು ಅಣ್ಣನವರು ಪ್ರತಿ ವರ್ಷ ರೈತರಿಗೆ ಹಲವು ಸಹಾಯ ಮಾಡುತ್ತಿದ್ದಾರೆ. ಸರ್ಕಾರ ಮಾಡುವ ಕಾರ್ಯ ನಮ್ಮ ನಾಯಕ ಮಾಡುತ್ತಿದ್ದಾರೆ. ಪ್ರತಿ ವರ್ಷ ವಿದುರಾಶ್ವತ್ಥ ಜಾತ್ರೆಯಲ್ಲಿ ಜಾನುವಾರುಗಳಿಗೆ ಸುಂಕ ತಾವೇ ನೀಡುತ್ತಾರೆ. ಹಾಗೆ ಜಾನುವಾರುಗಳಿಗೆ ನೀರು ಮೇವು ನೀಡುತ್ತಿದ್ದಾರೆ ಮತ್ತು ಸಣ್ಣ ರೈತರಿಗೆ ಭೂಮಿ ಹಸನು ಮಾಡಲು ತಮ್ಮದೇ ಟ್ರ್ಯಾಕ್ಟರ್ ಮತ್ತು ಯಂತ್ರಗಳನ್ನು ಉಚಿತವಾಗಿ ನೀಡಿ ರೈತ ಸಮಗ್ರ ಏಳಿಗೆಗೆ ಕೈಜೋಡಿಸುತ್ತಿದ್ದಾರೆ. ಇದು ಅವರ ರೈತರ ಮೇಲಿನ ಅಭಿಮಾನ ಎಂದು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಜಾನುವಾರುಗಳಿಗೆ ಬೂಸಾ ಮೂಟೆ ನೀಡಿದ್ದಾರೆ. ಅವರ ಈ ಸೇವೆ ಇನ್ನೂ ಮುಂದುವರಿಯಲಿದೆ ಎಂದರು. ಕೆಂಪರಾಜಣ್ಣನವರು ಪ್ರತಿ ವರ್ಷ ರೈತರಿಗೋಸ್ಕರ ಮತ್ತು ಬಡವರಿಗೋಸ್ಕರ ಅನೇಕ ರೀತಿಯ ಯೋಜನೆಗಳನ್ನು ಈ ತಾಲೂಕಲ್ಲಿ ಕೈಗೊಂಡು ಇಡೀ ರಾಜ್ಯಕ್ಕೆ ಮಾದರಿಯಾಗುವಂತಹ ಕಾರ್ಯಕ್ರಮಗಳು ಮಾಡಿದ್ದಾರೆ. ಯಾಕಂದರೆ ಎಷ್ಟೋ ಕಾರ್ಯಕ್ರಮಗಳು ಸರ್ಕಾರ ಇವ್ರು ಮಾಡಿದಂಥ ಕಾರ್ಯಕ್ರಮಗಳನ್ನ ಸರ್ಕಾರಗಳೇ ಒಂದು ಗಣನೆಗೆ ತಗೊಂಡು ಆ ಕಾರ್ಯಕ್ರಮಗಳನ್ನ ಜಾರಿ ಮಾಡಿದ್ದಾರೆ. ಅದೇ ರೀತಿಯಾಗಿ ರೈತರಿಗೋಸ್ಕರ ವಿದುರಾಶ್ವತ್ಥ ಜಾತ್ರೆಗೆ ಫ್ರೀ ಸುಂಕ ಇಲ್ಲದೆ ಇವರು ಸುಂಕ ಆಕ್ಷನ್ ಕೂತ್ಕೊಂಡು ಸುಂಕ ಫ್ರೀಯಾಗಿ ಮಾಡಿದ್ದಾರೆ. ಮತ್ತು ರೈತರಿಗೆ ನೀರಿನ ವ್ಯವಸ್ಥೆ, ದನ ಕರುಗಳಿಗೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ರೈತರಿಗೆ ಪ್ರತಿ ಏನು ಸಣ್ಣ ರೈತರು ಏನಿದ್ದಾರೋ ಅವ್ರಿಗೆಲ್ಲನೂ ಜಮೀನು ಉಳುಮೆ ಮಾಡೋದಕ್ಕೆ ರೈತರಿಗೋಸ್ಕರ ಟ್ರ್ಯಾಕ್ಟರ್ಗಳು ಬಿಟ್ಟಿದ್ದಾರೆ. ತಿರ್ಗಾ ಪ್ರತಿ ಊರುಗಳಲ್ಲಿ ಪ್ರತಿ ಗ್ರಾಮಕ್ಕೆ ಭೇಟಿ ನೀಡಿದಾಗ ಊರಲ್ಲಿರುವ ಸಮಸ್ಯೆಗಳನ್ನ ಮತ್ತು ರೈತರಿಗೆ ಏನೇನು ಅನುಕೂಲ ಬೇಕು ರೈತರ ಸಮಸ್ಯೆಗಳನ್ನ ಆಲಿಸಿ. ಈ ಸಂದರ್ಭದಲ್ಲಿ ಇಡಗೂರು ಪಂಚಾಯಿತಿ ಅಧ್ಯಕ್ಷ ಮಂಜುಳಾ ಭೀಮೇಶ್, ಆದಿಮೂರ್ತಿ ರೆಡ್ಡಿ, ಮುಖಂಡರಾದ ರಾಜಶೇಖರ್, ಶಿವಕುಮಾರ್, ಆನಂದ್ ರಾಮ್ ಸೊನಗಾನಹಳ್ಳಿ, ಆನಂದ್ ಅಲಕಾಪುರ, ವೇಣುಗೋಪಾಲ, ದಿಮ್ಮ ಘಟ್ಟನಹಳ್ಳಿ ಮುಂತಾದವರು ಉಪಸ್ಥಿತರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು.